ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಗೋಧಿ ಹಿಟ್ಟಿನ ಉಂಡಿ ಮಾಡೀವ್ರಿ. ಇವನೇನ ಗೋಧಿನ ಹುರಿದ ಗೋಧಿ ಬಿಸ್ಕೊಂಡ್ ಬಂದ ಮಾಡ್ಬೇಕತ್ತೇನಿಲ್ರಿ. ಮನ್ಯಾಗ ಗೋಧಿ ಹಿಟ್ಟಿತ್ತಂದ್ರ ಒಂದ್ ಕಪ್ ಹಿಟ್ಟು ತಗೊಂಡ ಮಾಡ್ಕೋಬಹುದ್ರಿ. ಉಂಡಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ. ಇಲ್ಲಿ ನೋಡ್ರಿ ನಾವು ಒಂದ್ ಕಪ್ ಗೋಧಿ ಹಿಟ್ಟ ತಗೊಳಕತ್ತೀವ್ರಿ. ತಗೊಂಡ ಈ ರೀತಿ ಚಾನಸ್ಕೊಂಡ ಅಗ್ದಿ ಉರಿ ಸ್ಲೋ ಇಟ್ಟ ಹುರ್ಕೋಬೇಕ್ರಿ. ಇದನ್ನ ಚಲೋ ತಂಗೆ ಅಗ್ದಿ ಕೆಂಪು ಬರೋವರೆಗೆ ಹುರಿಬೇಕ್ರಿ. ಅಂದ್ರ ಈಗ ನಾವು ಸ್ವಲ್ಪ ಮಾಡ್ಕೊಳ್ಳೋರು ಇರ್ತೀವಿ, ಮತ್ತ ಅಲ್ಲಿ ಅಂತರೂ ಸ್ವಲ್ಪ ಮಿಷನ್ದಾಗ ಹಾಕಿ ಕೊಡಂಗಿಲ್ರಿ. ಮತ್ತ ಗೋಧಿನ ಒಯ್ಬೇಕು. ಎದಕ್ರಿ ಮನ್ಯಾಗ ಹಿಟ್ಟಿತ್ತಂದ್ರ ಈ ರೀತಿ ನೋಡ್ರಿ, ಅವಾಗ ಹೆಂಗಿತ್ತು ಈಗ ಹೆಂಗ್ ಕಲರ್ ಚೇಂಜ್ ಆತ್ರಿ. ಇದು ಈ ರೀತಿ ಕೆಂಪು ಆಗುವವರೆಗೆ ಹುರ್ಕೋಬೇಕ್ರಿ. ಕೈ ಬಿಡ್ಲಾರ್ದ ಹುರಿಬೇಕ್ರಿ ಅದನ್ನ, ಅಂದ್ರ ಚಲೋ ಆಕತ್ರಿ. ನೋಡ್ರಿ ಈಗ ಇಲ್ಲಿ ಒಂದ್ ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಬೆಲ್ಲ ಹಾಕಾಕತ್ತೀವ್ರಿ ನಾವು. ಇದು ಹಂಗ ತೆಳಗ್ ಇಳಿಸಿ ಹಾಕಿವ್ರಿ, ಮತ್ತ ಗ್ಯಾಸ್ ಮೇಲೆ ಇಟ್ಟಿಲ್ಲ. ಅದ ಹಿಟ್ಟಿನ್ಯಾಗನ ಹಾಕಿ ಇದನ್ನ ಮಿಕ್ಸ್ ಮಾಡಾಕತ್ತೀವ್ರಿ. ಈಗ ಮಿಕ್ಸ್ ಮಾಡಿ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ ಬರಾಕತ್ತೀವ್ ನೋಡ್ರಿ. ನೋಡ್ರಿ ಇದು ಅಂದ್ರ ಪೂರ್ತಿ ಚಲೋ ತಂಗೆ ಮಿಕ್ಸ್ ಆಕತ್ರಿ. ಕೈಲೇ ತಿಕ್ಕುಕ್ಕಿಂತಲೂ ಒಂದ್ 2 ಸುತ್ತ ತಿರ್ಕೊಂಡ್ ಬಂದಿವ ಅಂದ್ರ ನೋಡ್ರಿ ಈಗ ಪೂರ್ಣ ಹಿಟ್ಟ ಬೆಲ್ಲ ಕೂಡ್ಸೆ ಕರೆಕ್ಟ್ ಹಂಗೆ ಹಿಟ್ಟಿನ ಗತೆನ ಆಗಿಬಿಟ್ಟೈತ್ರಿ. ಈಗ ನೋಡ್ರಿ ಈ ರೀತಿ ಇದಕ್ಕೇನ ಆನ ತಗೋಬೇಕನ್ನಂಗಿಲ್ಲ, ಸಕ್ಕರೆ ಬೇಕಾಗಿಲ್ಲ, ಬೆಲ್ಲ ಹಾಕಿ ಮಾಡೋದ್ರಿ. ಭಾಳ ಚಲೋ ಆಕವು ನೋಡ್ರಿ. ಇವು ಆಗಿನ ಮಂದಿ ಅಂತೂ ಕಂಪಲ್ಸರಿ ಮೊದಲು ಹಿಟ್ಟಿನ ಉಂಡಿಗಳು ಬೇಕ್ರಿ. ಅವಾಗ ಗೋಧಿ ಹಿಟ್ಟ, ಅಕ್ಕಿ ಹಿಟ್ಟ ಇವೆಲ್ಲ ಕಂಪಲ್ಸರಿ ಮಾಡ್ತಿದ್ರಿ ಆಗಿನವ್ರ. ಇಷ್ಟ ಈ ರೀತಿ ಉಂಡಿ ಆತಂದ್ರ ಮುಗಿತ್ರಿ. ಇದೇನ ಇಲ್ಲಿ ಒಂದಿಟ ಜಾಜಿಕಾಯಿ ಹಾಕಾಕತ್ತೀವ್ರಿ. ನೋಡ್ರಿ ಇದು ಈ ರೀತಿ ಸಣ್ಣಗೆ ಜಜ್ಕೋಬೇಕ್ರಿ. ಈ ಹಿಟ್ಟಿನ ಉಂಡಿಗಳಿಗೆ ಒಂದ್ ಸ್ವಲ್ಪ ಜಾಜಿಕಾಯಿ ಕಂಪಲ್ಸರಿ ಹಾಕತ್ತಾರ್ರಿ. ಹಿಟ್ಟಿನ ಉಂಡಿಗೆ ಅಂದ್ರ ಬೇಸಿನ ಉಂಡಿಗೆ ಹಾಕಂಗಿಲ್ರಿ. ಮತ್ತ ಇವ ಅಕ್ಕಿ ಹಿಟ್ಟ ಗೋಧಿ ಹಿಟ್ಟಿನೂ ಇವಕ್ ಹಾಕ್ತಾರ್ರಿ. ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಯಾಲಕ್ಕಿ ಉದುರ್ಸಾಕತ್ತೀವ್ರಿ. ಎಳ್ಳು ಹುರಿದ ಎಳ್ಳು ಹಾಕಿದೀವ್ರಿ, ಬಿಳಿ ಎಳ್ಳ. ಮೊದಲ ಜಾಜಿಕಾಯಿ ಹಾಕಿದೀವ್ರಿ. ಇಲ್ಲಿ ಕೊಬ್ಬರಿ ತುರಿದಂತ ಕೊಬ್ಬರಿ ತಂದು ಸೇರ್ಸಿದೀವಿ ನೋಡ್ರಿ. ಈ ರೀತಿ ಎಲ್ಲ ಹಾಕಿ ಮಾಡ್ತಾರ್ರಿ ಇವು ಗೋಧಿ ಹಿಟ್ಟಿನ ಉಂಡಿಗೆ. ನೋಡ್ರಿ ಈಗ ಈ ರೀತಿ ಕೈಲಿ ಭಾರ ಹಾಕಿ ಒಂದ್ ಸ್ವಲ್ಪ ಇದನ್ನ ಮಾಡ್ಕೋಬೇಕ್ರಿ, ತಿಕ್ಕಬೇಕದನ್ನ. ಆ ನಂತರ ಇಲ್ಲಿ ಒಂದ್ 2 ರಿಂದ 3 ಚಮಚೆ ರೀ ಉಪ್ಪಿಟ್ಟು ತಿನ್ನು ಚಮಚೆಲಿ ಅಷ್ಟ ತುಪ್ಪ ಕಾಸ್ಕೊಂಡ್ ಬಂದಿವ್ರಿ ನಾವು. ಜಾಸ್ತಿ ಏನ್ ಹಾಕಿಲ್ಲ. ನೋಡ್ರಿ ಈಗ ಈ ರೀತಿ ಬಿಸಿ ಮಾಡಿ ಹಾಕ್ಬೇಕ್ರಿ. ಮತ್ತ ಒಂದ್ ಸ್ವಲ್ಪ ಚಮಚೆಲಿ ಈ ರೀತಿ ತಿರುವೇಡಿಕೆಸಿಂದ ಆ ನಂತರ ಕೈಲಿ ಒಂದ್ ಸ್ವಲ್ಪ ಭಾರ ಹಾಕಿ ಮತ್ತ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಎಲ್ಲಾ ಕಡೆ ತುಪ್ಪ ಕೂಡುವಂಗ. ನೋಡ್ರಿ ಈಗ ಈ ರೀತಿ ಇಷ್ಟ ಮಾಡಿಬಿಟ್ರ ಎಲ್ಲಾ ಕಡೆ ಮಿಕ್ಸ್ ಆಕತ್ರಿ. ಉಂಡೆ ಅಂತರೂ ಬಾಯಾಗ ಭಾರಿ ಬೆಸ್ಟ್ ಆಗ್ಯಾವ್ರಿ. ನೋಡ್ರಿ ಈಗ ಸ್ವಲ್ಪ ಆದ್ರೂ ಇದ ಹಿಟ್ಟಿಲೆ ಹಿಂಗ್ ಮನ್ಯಾಗ ಚಪಾತಿ ಮಾಡೋ ಹಿಟ್ಟಿಲೆನ ಈ ರೀತಿ ಮಾಡ್ಕೊಂಡ್ಬಿಟ್ರ ಉಂಡಿ ರೆಡಿನ ಅದು ಅನ್ನೋದ್ರಿ ಗೋಧಿ ಹಿಟ್ಟಿನ ಉಂಡಿ. ನೋಡ್ರಿ ಕಟ್ಟಾಕತ್ತಿದ್ವು. ಇಷ್ಟ ಮಾಡಿಬಿಟ್ರ ಕರೆಕ್ಟ್ ಆಕವ್ರಿ ಉಂಡೆ ಅಂತೂ. ಪೂರ್ಣ ಒಂದ್ ಭಾಳ ಸ್ವೀಟ ತಿನ್ನೋರು ಇದ್ರಿ ಅಂದ್ರ 1 ಕಪ್ ಹಿಟ್ಟಿಗೆ 1 ಕಪ್ ಬೆಲ್ಲ ಹಾಕ್ಬೋದ್ರಿ. ಸ್ವೀಟ್ ತಿನ್ನೋದಿಲ್ಲ ಅನ್ನೋರು ಒಂದ್ ಸ್ವಲ್ಪ ಕಡಿಮೆ ಹಾಕೋಬೇಕ್ರಿ. ನಾವು ಒಂದ್ ಸ್ವಲ್ಪ ಕಡಿಮೆ ಹಾಕಿವ್ರಿ. ನೋಡ್ರಿ ಈಗ ಈ ರೀತಿ ಆಗ್ಯಾವ ನೋಡ್ರಿ. ಒಂದೊಂದಾಗೆ ಕಟ್ಟಾಕತ್ತಿದ್ವಿ ನೋಡ್ರಿ. ಕಟ್ಟು ಸರ್ತಿಗೊಂಡು ಒಂದ್ ಸ್ವಲ್ಪ ಈ ರೀತಿ ಕೈಯಾಗ ಅದನ್ನ ಪುಡಿ ತಿಕ್ಕೊಂದ್ ಕೆಸಿಂದ ಕಟ್ಟಬೇಕ್ರಿ. ನೋಡ್ರಿ ಈಗ 2ನೇದು ಮತ್ ಕಟ್ಟಾಕತ್ತಿದ್ವು. ನೋಡ್ರಿ ಈಗ ಅದು ರೆಡಿ ಆತು. ನೋಡ್ರಿ ಅದು ತೆಗೆದು ಇಡಾಕತ್ತಿದ್ವು. ಇಷ್ಟ ಮಾಡಿಬಿಟ್ರ ಹಿಟ್ಟಿನ ಉಂಡಿ ಅಂತರೂ ರೆಡಿ ಆದು ಅನ್ನೋದ್ರಿ. ಎಷ್ಟು ಚಂದ ಆಗೈತಿ ನೋಡ್ರಿ. ಏನ್ ಬಿಸ್ಕೊಂಡ್ ಬಂದ್ರನ ಹಿಟ್ಟಿನ ಉಂಡಿ ಮಾಡಾಕ್ ಬರ್ತೈತಿ ಅನ್ಕೋಬೇಡ್ರಿ. ಯಾಕ ಮನ್ಯಾಗ ಹಿಟ್ಟಿತ್ತಂದ್ರ ಈ ರೀತಿ ಮಾಡ್ಕೊಂಡ್ ಬಿಡುದ್ರಿ. ಕಂಪಲ್ಸರಿ ಆಗಿನ ಮಂದಿ ಆಗ ಬಾಳ ಬರ್ತಿದ್ರಲ್ರಿ ಹಿಂಗ
ನೀಡಿಸ್ಕೊಳಕತಿ ಅವ್ರಿಗೆಲ್ಲ ಕಂಪಲ್ಸರಿ ಉಂಡಿ ಒಂದ್ ಡಬ್ಬಿ ಮಾಡೇ ಇಡ್ತಿದ್ರಿ ಇವನ ಅಕ್ಕಿ ಉಂಡಿ. ಈಗ ನೋಡ್ರಿ ಮಾಡಿದಂತ ಉಂಡಿ ಎಲ್ಲ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನಾವು. ನೋಡ್ರಿ 1 ಕಪ್ಪಿನ ಹಿಟ್ಟಿಲಿ ಇಷ್ಟು ಕೊಂಡ ಆಗ್ಯಾವ್ರಿ. ಅರ್ಧ ಕಪ್ ಬೆಲ್ಲ, 1 ಕಪ್ ಹಿಟ್ಟ ನೋಡ್ರಿ. ಮತ್ತು ಅದಕ್ಕೆ ಏನೇನೇ ಹಾಕಿದೀವೋ ಅದನ್ನೆಲ್ಲ ಹಾಕಿದ್ರನ ಭಾಳ ಟೇಸ್ಟ್ ಆಕ್ಕವ್ರಿ. ಮತ್ತೊಂದು ಸ್ವಲ್ಪ ನೋಡ್ರಿ ಈಗ ರೆಡಿ ಆಗ್ಯಾವ ಇಲ್ಲೇ ಉಂಡೆ ಅಂತೂ ಪ್ಲೇಟಿಗೆ ಸರ್ವ್ ಮಾಡೀವಿ ನೋಡ್ರಿ. ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ, ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.